ವಕ್ಫ್ ವಿಚಾರವಾಗಿ ಮಾತನಾಡುವಾಗ ಮತದಾನದ ಬಗ್ಗೆ ಹೇಳಿಕೆ ನೀಡಿ ಚಂದ್ರಶೇಖರ್ ಶ್ರೀಗಳು ಪೊಲೀಸ್ ಠಾಣೆ ಮೆಟ್ಟಿಲೇರುವಂತಹ ಸ್ಥಿತಿ ಬಂದಿದೆ. ಇದರಿಂದ ಕೆರಳಿರುವಂತಹ ಕೇಸರಿ ಟೀಮ್ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಇನ್ನು ಬಿಜೆಪಿ ಅಸ್ತ್ರಕ್ಕೆ ಕಾಂಗ್ರೆಸ್ ಸಂವಿಧಾನದ ಪ್ರತ್ಯಾಸ್ತ್ರವನ್ನು ಹೂಡಿದೆ. ಏನದು ಪ್ರತ್ಯಾಸ್ತ್ರ ಬನ್ನಿ ನೋಡೋಣ. ಆ ಮುಸ್ಲಿಂ ಜನಾಂಗಕ್ಕೆ ವೋಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ಟ ಕಾನೂನು. ಆಗ ಖಂಡಿತ ಅದನ್ನ ಮಾಡಬೇಕು. ಇದೇ ಒಕ್ಕಲಿಗ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಆಡಿದ ಇದೇ ಮಾತೀಗ ರಾಜಕೀಯ ಜಟಾಪಟಿಗೆ ವೇದಿಕೆಯಾಗಿದೆ. ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ಎಂಬ ಶ್ರೀಗಳ ಹೇಳಿಕೆ ವಿರುದ್ಧ ಬೆಂಗಳೂರಿನ ಉಪ್ಪಾರಪೇಟೆ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಡಿಸೆಂಬರ್ 2ರಂದು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಇದೇ ನೋಟಿಸ್ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮಾತಿನ ಯುದ್ಧಕ್ಕೆ ಕಾರಣವಾಗಿದೆ. ನೀವು ಸಾಧು ಸಂತರ ಮೇಲೆ FIR ಮಾಡ್ತೀರಾ, ಅವ್ರನ್ನ ಜೈಲ್ ಕಳಿಸ್ತೀರಾ? ಆ ಶ್ರೀಗಳು ಕೊಟ್ಟಂತ ಹೇಳಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಇದೆಯಾ ಇಲ್ವಾ? ಒಂದು ಒಕ್ಕಲಿಗ ಸಮುದಾಯದ ಮಗ್ಗೆನೇ ಒಂದು FIR ಮಾಡ್ತಾರೆ ಅಂದ್ರೆ ಈ ಸರ್ಕಾರಕ್ಕೆ ಎಷ್ಟು ಧೈರ್ಯ ಇರಬೇಕು? ಒಕ್ಕಲಿಗರನ್ನ ಟಾರ್ಗೆಟ್ ಮಾಡ್ತಿದ್ದಾರೆಂದು ಬಿಜೆಪಿ ಕೆಂಡ. ಕಾನೂನು ಎಲ್ಲರಿಗೂ ಒಂದೇ ಅಂತ ಕಾಂಗ್ರೆಸ್ ತಿರುಗೇಟು. ಚಂದ್ರಶೇಖರ ಶ್ರೀಗಳಿಗೆ ನೋಟಿಸ್ ಜಾರಿಯಾಗಿದ್ದಕ್ಕೆ ಬಿಜೆಪಿ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ. ಒಕ್ಕಲಿಗ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆರೋಪಿಸಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ನೋಟಿಸ್ ವಾಪಸ್ ಪಡೆಯದಿದ್ರೆ ಒಕ್ಕಲಿಗ ಸಮುದಾಯ ತಿರುಗಿ ಬೀಳುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ಪ್ರಿಯಾಂಕ್ ಖರ್ಗೆ ಸಂವಿಧಾನ ವಿರುದ್ಧವಾಗಿ ಮಾತನಾಡಿದ್ರೆ ಸಂವಿಧಾನ ರಕ್ಷಣೆ ಮಾಡುವ ಲಕ್ಷಾಂತರ ಜನ ಬೀದಿಗಿಳಿತಾರೆ ಅಂತ ಕಿಡಿಕಾರಿದ್ದಾರೆ. ಒಂದು ಒಕ್ಕಲಿಗ ಸಮುದಾಯದ ಮಗ್ಗೆನೇ ಒಂದು FIR ಮಾಡ್ತಾರೆ ಅಂದ್ರೆ ಈ ಸರ್ಕಾರಕ್ಕೆ ಎಷ್ಟು ಧೈರ್ಯ ಇರಬೇಕು? ಈ ದುರುಳ ಕಾಂಗ್ರೆಸ್ ಅವರು ಏನಾದರೂ ಮುಟ್ಟುವಂಥ ಪ್ರಯತ್ನವನ್ನು ಮಾಡಿದ್ರೆ ಈ ಜನಾಂಗ ತಿರುಗಿ ಬೀಳುತ್ತೆ ಅನ್ನೋದನ್ನ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ. ಅವ್ರ ಪರವಾಗಿ ನಿಲ್ಲಿ, ಬೇಡ ಅಂತಲ್ಲ, ನಿಂತ್ಕೊಳ್ಳಿ. ಅದು ನಿಮ್ಮ ಆಲೋಚನೆ ಇರ್ಬೋದು. ನಿಂತ್ಕೊಂಡು ಅವ್ರ ಪರವಾಗಿ ಹೋಗಿ ನಾವು ಇದು ಮಾಡ್ತೀವಿ, ಸ್ಪಷ್ಟೀಕರಣ ಕೊಟ್ಟಿದ್ದೀವಿ, ಅವ್ರು ವಿಷಾದ ವ್ಯಕ್ತಪಡಿಸಿದ್ದಾರೆ, ಅದೇನಿದೆ ಮಾಡೋಣ. ನಾವು ಇದು ಬೀದಿಗಿಳಿತೀವಿ, ನಾವು ಇದು ಮಾಡ್ತೀವಿ ಅಂದರೆ ನೀವು ಒಬ್ರು ಬೀದಿಗಿಳಿದ್ರೆ ಸಂವಿಧಾನ ರಕ್ಷಣೆ ಮಾಡೋಕ್ಕೆ ಲಕ್ಷಾಂತರ ಜನ ಬೀದಿಗಿಳಿತಾರೆ. ಅಶೋಕ್ ಅವರೇ, ಡೋಂಟ್ ವರಿ ಅಬೌಟ್ ಇಟ್. ಅಷ್ಟಕ್ಕೂ ಒಕ್ಕಲಿಗ ಅಸ್ತ್ರ ಹೂಡಿರೋ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸಂವಿಧಾನದ ಪ್ರತ್ಯಸ್ತ್ರ ಹೂಡಲು ಕಾರಣವಿದೆ. ಅದೇನೆಂದ್ರೆ ಶ್ರೀಗಳ ಹೇಳಿಕೆಯನ್ನ ರಾಜ್ಯ ನಾಯಕರೊಬ್ಬರು ರಾಹುಲ್ ಗಾಂಧಿ ಗಮನಕ್ಕೆ ತಂದಿದ್ದಾರೆ. ಈ ವೇಳೆ ಸಂವಿಧಾನದ ವಿರುದ್ಧ ಯಾರೇ ಮಾತಾಡಿದ್ರೂ ವಿರೋಧಿಸಿ ಬಿಜೆಪಿಯವರಿಗೆ ಕೌಂಟರ್ ಕೊಡುವಂತೆ ಸೂಚಿಸಿದ್ದಾರೆ. ಹೀಗಾಗಿ ಒಕ್ಕಲಿಗರ ಟಾರ್ಗೆಟ್ ಮಾಡ್ತಿದ್ದಾರೆ ಎಂದ ಅಶೋಕ್ ವಿರುದ್ಧ ಕಿಡಿಕಾರಿರೋ ಚೆಲುವರಾಯಸ್ವಾಮಿ ಹಳೆ ಕೇಸ್ ಒಂದನ್ನ ನೆನಪಿಸಿದ್ದಾರೆ. ಅದು ಕಾನೂನು ಪ್ರಕಾರ ತಪ್ಪಿದ್ರೆ ತಪ್ಪು ಅಂತ ಹೇಳಿದ್ದಾರೆ. ಇಷ್ಟಕ್ಕೆ ನೀವು ಅವ್ರನ್ನ ನೋಟಿಸ್ ಕೊಡುವಂಥದ್ದು, ಬಂಧಿಸುವಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಇದು ಹೇಯ ಕೃತ್ಯ. ಅಶೋಕ್ ಮಾಡಿದ್ದು ಅವಾಗಲೂ ಸಮ್ಮಿಶ್ರ ಸರ್ಕಾರ ಇತ್ತು. ಯಜಮಾನ್ರು ಅಶೋಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಅವ್ರ ಬಗ್ಗೆ FIR ಹಾಕ್ಸಿದ್ರು. ಅಶೋಕ್ ಹತ್ರ ಕಲ್ತ್ಕೊಂಡು ಮಾಡ್ಬೇಕೇನ್ರಿ ಕಾಂಗ್ರೆಸ್ ಸರ್ಕಾರ? ಜೈಲಿಗೆ ಕಳುಹಿಸ್ತೀರಾ ಎಂದ ಸಂಸದ ಸುಧಾಕರ್. ಶ್ರೀಗಳಿಗೆ ಕಾನೂನು ಅನ್ವಯಿಸಲ್ವಾ ಅಂತ ಪ್ರಿಯಾಂಕ್ ಗುಡುಗು. ಆದರೆ ನೀವು ಸಾಧು ಸಂತರ ಮೇಲೆ FIR ಮಾಡ್ತೀರಿ, ಅವ್ರನ್ನ ಜೈಲ್ ಕಳಿಸ್ತೀರಾ? ಕಳಿಸಿ. ಅವ್ರ ಪಾದಗಳಿಗೆ ಹೋಗಿ ಬೀಳ್ತೀರಿ ಚುನಾವಣೆಗಳಲ್ಲಿ. ಅವ್ರ ಜನರೇ ನೀವು ಮತ ಕೊಡಬೇಕು, ಅವ್ರ ನಾಯಕರಂತಾನೆ ನೀವು ಓಡಾಡಬೇಕು. ಮಾಡಿ, ಅದೊಂದು ಮಾಡಿ, ಪಾಪ ಪುಣ್ಯ ಕಟ್ಕೊಳ್ಳಿ. ಶ್ರೀಗಳು ಕೊಟ್ಟಂತ ಹೇಳಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಇದೆಯಾ ಇಲ್ವಾ? ಹಂಗಿದ್ದಲ್ಲಿ ನೀವು ಕಾವಿ ಉಟ್ಟ ತಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ? ಚಂದ್ರಶೇಖರ್ ಸ್ವಾಮೀಜಿ ಮಾತನಾಡಿದ್ದು ತಪ್ಪು ಎಂದ DK ಶಿವಕುಮಾರ್. ಚಂದ್ರಶೇಖರ್ ಸ್ವಾಮೀಜಿ ಮಾತನಾಡಿದ್ದು ತಪ್ಪು ಎಂದಿರೋ DCM DK ಅಶೋಕ್ ಬೆಂಕಿ ಇಟ್ಟು ಬೀಡಿಸೆತ್ತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಚಂದ್ರಶೇಖರ್ ಸ್ವಾಮೀಜಿ ಅವರು ಮಾತಾಡಿದ್ದು ತಪ್ಪು. ನಾನು ಇದ್ರಲ್ಲಿ ಯಾವ ದಾಕ್ಷಿಣ್ಯನೂ ಇಲ್ಲ. ಇಲ್ಲಿ ಅಶೋಕ್ ಅವರೇನೋ ಬೆಂಕಿ ಇಟ್ಬಿಟ್ಟು ಅದರಲ್ಲಿ ಬೀಡಿ ಸೇದ ಕೊಟ್ಬಿಟ್ಟಿದ್ದಾರೆ. ಸ್ವಾಮೀಜಿಗಳು ಮುಟ್ರೆ ನಾವು ಯಾರೋ ಸಮಾಜ ಸುಮ್ಮನೆ ಇರುವುದಿಲ್ಲ ಅಂತ. ಇದೇ ನಿರ್ಮಲಾನಂದ ಸ್ವಾಮೀಜಿಗಿನ್ನ ಮುಂಚಿತವಾಗಿ ಬಾಲಗಂಗಾಧರ ಸ್ವಾಮೀಜಿ ಇದ್ರು. ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ರಿಜಿಸ್ಟರ್ ಆದಾಗ, ಅವರು ಬೇಲ್ ತಗೊಳ್ಳುವಂಥ ಪರಿಸ್ಥಿತಿ ಬಂದಾಗ, 16 ವರ್ಷ ಕೇಸ್ ನಡೆದಾಗ, ಇದೇ ಚನ್ನಗಪ್ಪನವ್ರ ಕೇಳಿ FIR ಹಾಕ್ಸಿಸಿದಾಗ ಅಶೋಕಣ್ಣ ಎಲ್ಲಿಗೆ ಹೋಗಿದ್ದ? ಇನ್ನು ಎಲ್ಲರಿಗೂ ಕಾನೂನು ಒಂದೇ ಅಂತ ಪರಮೇಶ್ವರ್ ಕೂಡ ಕೌಂಟರ್ ಕೊಟ್ಟರು.
ಇದಕ್ಕೆ ತಿರುಗೇಟು ಕೊಟ್ಟಿರುವ ಎಚ್.ಡಿ. ಕುಮಾರಸ್ವಾಮಿ ನನ್ನ ಬಗ್ಗೆ ಮಾತನಾಡಿದವರಿಗೆ ನೋಟಿಸ್ ಯಾಕೆ ಕೊಟ್ಟಿಲ್ಲ ಅಂತ ಪರೋಕ್ಷವಾಗಿ ಜಮೀರ್ ಹೇಳಿಕೆ ಪ್ರಸ್ತಾಪಿಸಿದ್ರು. ಕಾನೂನು ನನಗೂ ದೊಡ್ಡದಲ್ಲ, ಅವರಿಗೂ ದೊಡ್ಡದು. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಕಾನೂನು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡ್ಬೋದು. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ. ಸ್ವಾಮೀಜಿಗೂ ಒಂದೇ ಕಾನೂನು, ನನಗೂ ಒಂದೇ ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು. ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಇಲಾಖೆಯವರು ಅದನ್ನು ಮಾಡ್ತಾರೆ ಅಷ್ಟೇ. ಅದು ನೋಡೋಣ, ಪ್ರೊಸೀಜರ್ ಅವ್ರು ಪೊಲೀಸ್ನವ್ರು ಮಾಡ್ಕೊಳ್ತಾರೆ. ಇವರಿಗೆ ನೋಟಿಸ್ ತರಾತುರಿಲಿ ಕೊಟ್ಟಂಥವ್ರು ನನ್ನ ಬಗ್ಗೆ ಚರ್ಚೆ ಮಾಡಿದ್ರಲ್ಲ, ಇದನ್ನು ಜನಾಂಗೀಯ ಭಾಷೆ, ಇವತ್ತವರಿಗೆ ಏನಾದರೂ ನೋಟಿಸ್ ಕೊಟ್ರಾ? ಕೇಸ್ ಆಗಿಲ್ಲ, ಅದು ಯಾತಿಗೆ ನೋಟಿಸ್ ಕೊಟ್ಟಿಲ್ಲ? ಇದನ್ನು ಈ ಒಂದು ರೀತಿಯ ತೀರ್ಮಾನಗಳು ಮಾಡೋದ್ರಿಂದ ಈ ರಾಜ್ಯದಲ್ಲಿ ಮುಂದಿನ ದಿನಗಳು ಯಾವ ರೀತಿ ಅರಾಜಕತೆ ಪ್ರಾರಂಭ ಆಗುತ್ತೆ ಕಾದು ನೋಡಿ. ಮಲ್ಲಿಕಾರ್ಜುನ್ ಖರ್ಗೆ ನೇರವಾಗಿ RSS ವಿಷಸರ್ಪ, RSS ನವರನ್ನೆಲ್ಲರೂ ಕೊಲ್ಲಿ ಅಂತ ಹೇಳ್ತಾರಲ್ಲ, ಯಾಕೆ ಫೈರ್ ಹಾಕ್ಲಿಲ್ಲ ಅವ್ರಿಗೆ? ಅವ್ರು ಕಾಂಗ್ರೆಸ್ನವರು ಅಂತನಾ? ಈ ರಾಜಕೀಯ ಜಟಾಪಟಿ ಮಧ್ಯೆ ಪೊಲೀಸ್ ನೋಟಿಸ್ ಬಗ್ಗೆ TV9 ಜೊತೆ ಮಾತನಾಡಿರುವ ಸ್ವಾಮೀಜಿ, ನನಗೆ ಆರೋಗ್ಯ ಸರಿ ಇಲ್ಲ, ಸಾಧ್ಯವಾದರೆ ವಿಚಾರಣೆಗೆ ಹಾಜರಾಗ್ತೀನಿ ಎಂದಿದ್ದಾರೆ. ಎಲ್ಲ ವಿಚಾರಣೆ ಮಾಡಬೇಕು. ನಮ್ಗೆ ಆರೋಗ್ಯ ಇಲ್ಲದೆ ಇದ್ದರೆ ಅಲ್ಲಿ ಹೋಗೋಕ್ಕಾಗದೇ ಇದ್ದರೆ ಅವಾಗ ಹೇಗೆ ಮಾಡೋದು ಅಷ್ಟೇ ಹೊರತು ನಾವು ಕಾನೂನಿಗೆ ವಿರುದ್ಧವಾಗಿ ಏನು ಹೋಗ್ತಾ ಇಲ್ಲ. ಇನ್ನು ಸ್ವಾಮೀಜಿ ಕ್ಷಮೆ ಯಾಚಿಸಿದ್ದರೂ ಸರ್ಕಾರ FIR ಹಾಕಿದೆ ಅಂತ ಮಂಡ್ಯದ ಮದ್ದೂರಿನಲ್ಲಿ ಒಕ್ಕಲಿಗ ಸಂಘದವರು ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದ್ದಾರೆ. ಅದೇನೇ ಇರಲಿ, ಒಂದೇ ಒಂದು ಮಾತು ಶ್ರೀಗಳನ್ನ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.